ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ರಾಷ್ಟ್ರ ರಾಜಕೀಯದಲ್ಲಿ ಜಿರಳೆ ದೊಡ್ಡ ಇಂಪ್ಯಾಕ್ಟ್ ಮಾಡದೇ ಇದ್ರೂ ದಿಕ್ಕನ್ನ ಬದಲಿಸೋ ಕೆಲಸ ಮಾಡಿರೋದಂತೂ ನಿಜವೇ. ಸತತ 1 ವರ್ಷದಿಂದ ಜನ್ಜಿಗಳನ್ನ ಬೀದಿಗೆ ಇಳಿಸಿ ಹೋರಾಟ ಮಾಡಿಸ್ತೀವಿ ಅಂತ ರಾಹುಲ್ ಹೇಳ್ತಾ ಬಂದು ಕೊನೆಗೂ ಜಿರಳೆಗಳ ಮುಖಾಂತರ ಅದನ್ನ ಬಿಂಬಿಸೋ ಕೆಲಸ ಆಗಿದೆ. ಇದರ ಬೆನ್ನಲ್ಲೇ ಒಂದು ಸಮೀಕ್ಷೆ ಬಂದಿದೆ. ಅದರಲ್ಲಿ ಇಂದಿನ ಯುವ ಪೀಳಿಗೆ ಯಾರನ್ನ ನೆಚ್ಚಿಕೊಂಡಿದೆ ಅನ್ನೋ ವರದಿಯನ್ನ ಬಿಚ್ಚಿಡ್ತಾ ಇದ್ದಾರೆ. ಇದು ಒನ್ ಸೈಡೆಡ್ ಆಗಿರದೆ ಎಲ್ಲರೂ ಗಮನ ಹರಿಸಿ ನೋಡಲೇಬೇಕಾದಂತ ರೀತಿಯಲ್ಲಿ ಗುರುತಿಸ್ಕೊಳ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಗೆದ್ದಿದ್ದು ಯಾರು, ಬಿದ್ದಿದ್ದು ಯಾರು, ಯಾರಿಗೆ ಇದು ಎಚ್ಚರಿಕೆಯ ಗಂಟೆ, ಹೀಗೆ ಎಲ್ಲಾ ರೀತಿಯಲ್ಲೂ ಇದರ ವಿಮರ್ಶೆಗಳು ನಡೀತಾನೆ ಇದೆ. ಮತ್ತೊಂದು ಕಡೆ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ದೊಡ್ಡ ಹೋರಾಟ ಶುರುವಾಗಿದೆ. ಜಂತರ್ ಮಂತರ್ನಲ್ಲಿ ಸೇರಿದ್ದಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳ ಜಮಾವಣೆಯಾಗಿದೆ. ಆದರೆ ಜಿರಳೆಗಳು ಮಾತ್ರ ಅಲ್ಲಿ ಕಾಣಿಸ್ತಾ ಇಲ್ಲ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳೆದ 1 ತಿಂಗಳಿನಿಂದ ನಡೆದ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ ಜನರಿಗೆ ಈಗ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿರೋ ವಿಷಯ ಏನಂದ್ರೆ, ಈ ಹೋರಾಟ, ಪ್ರತಿಭಟನೆ, ಹಂಗಾಮ ಇದ್ಯಾವುದನ್ನು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಮಾಡಿರೋದಲ್ಲ, ರಾಜಕೀಯದ ದುರುದ್ದೇಶ ಇಟ್ಕೊಂಡೇ ಮಾಡಿರೋದು. ಮೋದಿ ಸರ್ಕಾರಕ್ಕೆ ತಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ತೋರಿಸೋ ಸಲುವಾಗಿ ವಿಪಕ್ಷಗಳು ಸೇರಿ ಮಾಡಿದ್ದು ಅನ್ನೋದು ಅರಿವಾಗಿದೆ. ಆದರೆ ಕಳೆದ 12 ವರ್ಷಗಳಲ್ಲಿ ಇಂಥ ಹೋರಾಟ ಸಾಕಷ್ಟು ಬಾರಿ ನಡೆದಿರೋದ್ರಿಂದ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಇಂಥ ಸಾಕಷ್ಟು ಹೋರಾಟಗಳು ಮುಂದೆಯೂ ನಡೆಯುತ್ತೆ. ಹೊಸ ವೇಷ, ಹೊಸ ಟಾಪಿಕ್ನಲ್ಲಿ ಅಚಾನಕ್ ಆಗಿ ಎಲ್ಲವೂ ಶುರುವಾಗುತ್ತೆ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಈ ಹೋರಾಟದಿಂದ ಯಾರಿಗೆ ಏನ್ ಲಾಭ ಆಯಿತು, ಯಾರು ಏನನ್ನ ಗಳಿಸಿದ್ರು ಅನ್ನೋ ಪ್ರಶ್ನೆ ಖಂಡಿತ ಹುಟ್ಟುತ್ತಲ್ವಾ? ಅದಕ್ಕೆ ಸಮೀಕ್ಷೆಯೊಂದು ಉತ್ತರ ಕೊಡ್ತಾ ಇದೆ. ಪ್ರತಿಷ್ಠಿತ NDTV ಹಾಗೂ ಸಿ ವೋಟರ್ಸ್ ಯುವ ಪೀಳಿಗೆಯಲ್ಲಿ ಪಾಪ್ಯುಲರ್ ನಾಯಕ ಯಾರು ಅನ್ನೋ ಸರ್ವೆಯನ್ನು ನಡೆಸಿದೆ. ಅದರಲ್ಲಿ ಪ್ರಧಾನಿ ಮೋದಿ 40% ಜನಾಭಿಪ್ರಾಯವನ್ನು ಗಳಿಸಿದರೆ, ನಂತರದಲ್ಲಿ ರಾಹುಲ್ ಗಾಂಧಿ 28%, ಜಿರಳೆಗಳು 13%, ಕೇಜ್ರಿವಾಲ್ 4% ಹಾಗೂ ಅಖಿಲೇಶ್ ಯಾದವ್ 4% ಅಭಿಪ್ರಾಯವನ್ನು ಗಳಿಸಿದ್ದಾರೆ. ಅಲ್ಲಿಗೆ ದೆಹಲಿಯಲ್ಲಿ ಮಾಡಿದ ರಂಪಾಟದಿಂದ ಮೋದಿ ವರ್ಚಸ್ಸಿಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿಲ್ಲ ಅನ್ನೋದು ಒನ್ಲೈನ್ ಉತ್ತರ. ಹಾಗಿದ್ರೆ ಇದೇ ಸೇಫ್ ಝೋನಾ? ಯಾರೇನೇ ಮಾಡಿದ್ರೂ ಮೋದಿಯನ್ನ ಶೇಕ್ ಮಾಡೋದಕ್ಕೆ ಆಗೋದಿಲ್ವಾ? ಅಥವಾ ಉಳಿದವರಿಗೂ ಮೋದಿಗೂ ಹೆಚ್ಚು ಅಂತರ ಇಲ್ವಲ್ಲ? ಎಲ್ಲರನ್ನೂ ಒಟ್ಟುಗೂಡಿಸಿದ್ರೆ ಮೋದಿಗಿಂತ ಹೆಚ್ಚು ಅಂಕವನ್ನ ಗಳಿಸ್ತಾರೆ. ಇದರಿಂದ ಇದು ಬಿಜೆಪಿ ಹಾಗೂ ಮೋದಿಗೂ ಎಚ್ಚರಿಕೆಯ ಗಂಟೆನಾ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಸಾಕಷ್ಟು ಸೂಕ್ಷ್ಮ ವಿಚಾರಗಳನ್ನ ಗಮನಿಸ್ತಾ ಹೋಗ್ಬೇಕಾಗತ್ತೆ. ಅದಕ್ಕೂ ಮುನ್ನ ಈ ವರದಿಯ ಒನ್ಲೈನ್ ಉತ್ತರ: ಮೊದಲ ಸ್ಥಾನದಲ್ಲಿ ಮೋದಿ, ನಂತರದಲ್ಲಿ ರಾಹುಲ್ ಗಾಂಧಿ, ಅದರ ನಂತರದಲ್ಲಿ ಜಿರಳೆಗಳು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮೊದಲಿಗೆ ಈ ಸರ್ವೆ ಬಂದಿರೋ ಸಂದರ್ಭ, ಕಳೆದ 1 ತಿಂಗಳಿಂದ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಎಲ್ಲೇ ನೋಡಿದ್ರೂ ಸರ್ಕಾರದ ವಿರುದ್ಧ ಜನ್ಜಿಗಳು ರೊಚ್ಚಿಗೆದ್ದಿದ್ದಾರೆ ಅನ್ನೋದನ್ನ ಬಿಂಬಿಸೋ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಬಂದಿತ್ತು. ಇಡೀ ಎಕೋಸಿಸ್ಟಮ್ ಇದಕ್ಕಾಗಿ ಕೆಲಸ ಮಾಡ್ತಾ ಇತ್ತು. ಈಗೀಗ ಜನರಿಗೆ ವಾಸ್ತವ ಏನು ಅನ್ನೋದು ಅರ್ಥವಾಗ್ತಾ ಇದ್ರು. 100ಕ್ಕೆ 100 ಜನರಿಗೆ, ಅದರಲ್ಲೂ ರಾಜಕೀಯದ ಬಗ್ಗೆ ಏನೂ ಅರಿವಿಲ್ಲದ ವಿದ್ಯಾರ್ಥಿಗಳು ಹಾಗೂ ಕೆಲ ಯುವಕರಿಗೆ ಇನ್ನೂ ಇದರ ಹಿಂದಿನ ಆಟಗಳು ಅರ್ಥವಾದಂತಿಲ್ಲ. ಯಾವ ವಿಚಾರಗಳು ಹೆಚ್ಚಾಗಿ ಅವರನ್ನ ತಲುಪುತ್ತೋ ಅದನ್ನೇ ನಿಜ ಅಂತ ನಂಬಿಕೊಂಡಿರ್ತಾರೆ. ಒಂದರ್ಥದಲ್ಲಿ ಮೋದಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋ ಕೆಲಸ ಒಂದು ಹಂತದಲ್ಲಿ ಯಶಸ್ವಿಯಾಗಿರಬಹುದು. ಆದರೆ ಇಂಥ ಪರಿಸ್ಥಿತಿಯಲ್ಲೂ 40% ಯುವ ಸಮೂಹ ಮೋದಿ ಬೆನ್ನಿಗೆ ನಿಂತಿದೆ ಅನ್ನುವಾಗ ದಿನಗಳು ಉರುಳಿದಂತೆ, ಸಮಯ ಕಳೆದಂತೆ ಈ ತಾತ್ಕಾಲಿಕ ಡ್ಯಾಮೇಜ್ ರಿಕವರ್ ಆಗೋ ಸಾಧ್ಯತೆ ಇದೆ ಅನ್ನೋದನ್ನ ಅಂದಾಜಿಸಲಾಗ್ತಾ ಇದೆ. ಹಾಗಿದ್ರೆ ಈ ಪರಿಸ್ಥಿತಿಯಲ್ಲಿ ಮೋದಿ ಕೈ ಹಿಡಿದ ಅಂಶಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲಿಗೆ ಸಮಸ್ಯೆಗೆ ಸರ್ಕಾರ ಮಾಡಿದ ಸ್ಪಂದನೆ. ಆರಂಭದಲ್ಲಿ ಈ ಹೋರಾಟಗಳ ಬಗ್ಗೆ ಮಾತಾಡಲಿಲ್ಲ. ಅದಕ್ಕೆ ಕಾರಣ ಇದರ ಹಿಂದೆ ಯಾರಿದ್ದಾರೆ, ಇವರ ಉದ್ದೇಶ ಏನು, ಏನನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ವಾಚ್ ಮಾಡೋ ಕೆಲಸ. ಇದೆಲ್ಲ ರಾಜಕೀಯದ ಬಗ್ಗೆ ಸ್ವಲ್ಪ ಅರಿವಿದ್ದವರಿಗೆ ಅರ್ಥ ಆಗುತ್ತೆ. ಆದರೆ ಏನು ತಿಳಿಯದ ವಿದ್ಯಾರ್ಥಿಗಳು ಅಥವಾ ಆ ಏಜ್ನವರು ಇಷ್ಟೆಲ್ಲ ಆಗಿದೆ ಆದ್ರೂ ಮೋದಿ ಮಾತಾಡ್ತಾ ಇಲ್ಲ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸ್ತಾ ಬರ್ತಾರೆ. ಆ ಸ್ಟೇಜ್ಗೆ ಹೋಗೋ ಹೊತ್ತಲ್ಲಿ ಸರಿಯಾಗಿ ಮೋದಿ ಕಡೆಯಿಂದ ಪ್ರತಿಕ್ರಿಯೆ ಬಂತು. ಕೇವಲ ಒಂದು ಹೇಳಿಕೆಗೆ ಮುಗಿಯದೆ ನಾವು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀವಿ ಅಂತ ಬಿಲ್ ಪಾಸ್ ಮಾಡೋ ಲೆವೆಲ್ಗೆ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಬಂದ್ರು. ಇದು ಸಾಂದರ್ಭಿಕವಾಗಿ ಹುಟ್ಟಿದ ವಿರೋಧಿ ಅಲೆಯನ್ನ ಮೆಲ್ಲಗೆ ಶಮನ ಮಾಡ್ತಾ ಬಂತು. ಇದನ್ನೇ ಟರ್ನಿಂಗ್ ಪಾಯಿಂಟ್ ಎನ್ನಲಾಗ್ತಾ ಇದೆ. ಮತ್ತೊಂದು ಕಾರಣ, ಪೇಪರ್ ಲೀಕ್ ವಿಚಾರದಲ್ಲಿ ಕಾಂಗ್ರೆಸ್ ಎಕ್ಸ್ಪೋಸ್ ಆಗಿದ್ದು. ವಿಪಕ್ಷದಲ್ಲಿ ನಿಂತು ಈ ಬಗ್ಗೆ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡಬೇಕಿತ್ತು. ಸರಿ, ಅದನ್ನ ಮಾಡಿದ್ರು, ಗಲಭೆಯನ್ನು ಎಬ್ಬಿಸಿದ್ರು. ಆದರೆ ಇದೆಲ್ಲವನ್ನೂ ಮಾಡ್ತಾ ಇರೋದು ವಿದ್ಯಾರ್ಥಿಗಳಿಗೆ ಅನ್ನೋದನ್ನ ಆರಂಭದಲ್ಲಿ ಹೇಳಿದ್ರಿಂದ ಕೆಲ ಯುವಕರು ವಿಪಕ್ಷಗಳು ನಮ್ಮ ಜೊತೆ ಇದೆ ಅಂತಲೇ ನಂಬಿಕೊಂಡಿದ್ವು. ಆದರೆ ಯಾವಾಗ ಇದಕ್ಕೊಂದು ಕಠಿಣ ನಿಯಮ ತರೋಣ, ಬನ್ನಿ ಚರ್ಚೆ ಮಾಡೋಣ, ಬಿಲ್ ಪಾಸ್ ಮಾಡೋಣ ಅಂತ ಕೇಂದ್ರ ಸರ್ಕಾರ ಕರೆ ಕೊಡ್ತೋ ಆಗ ತಮ್ಮ ಅಸಲಿ ಬಣ್ಣವನ್ನ ತೋರಿಸಿದ್ರು. ವಿದ್ಯಾರ್ಥಿಗಳಿಗಾಗಿ ತರ್ತಾ ಇರೋ ಬಿಲ್ಲನ್ನ ಕಾಂಗ್ರೆಸ್ ಯಾಕೆ ವಿರೋಧಿಸ್ತಾ ಇದೆ ಅನ್ನೋ ಪ್ರಶ್ನೆ ಜನ್ಜಿಗಳಲ್ಲಿ, ಯುವಕರಲ್ಲಿ ಮೂಡ್ತು. ಅಲ್ಲಿಗೆ ಇವರಿಗೆ ನಾವು ಉದ್ಧಾರ ಆಗೋದು ಇಷ್ಟ ಇಲ್ಲ, ಕೇವಲ ತಮ್ಮ ರಾಜಕೀಯವನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಾಕಷ್ಟು ಜನರು ಅರ್ಥ ಮಾಡಿಕೊಂಡ್ರು. ಇದು ಕೂಡ ಇಂಥ ಸಂದರ್ಭದಲ್ಲೂ ಮೋದಿ ಮೊದಲ ಸ್ಥಾನದಲ್ಲಿ ಇರೋದಕ್ಕೆ ದಾರಿ ಮಾಡಿಕೊಟ್ಟಿದೆ. ಮತ್ತೊಂದು ಕಾರಣ, ಸಿಜೆಪಿ ಎಕ್ಸ್ಪೋಸ್ ಆಗಿದ್ದು.
ಹೋರಾಟದ ಆರಂಭದ ಮೊದಲ ವಾರ ಇದು ವಿದ್ಯಾರ್ಥಿಗಳ ಹೋರಾಟ ಅಂತ ನಂಬಿಕೊಂಡು ಬಂದಿದ್ದವರು ಸಾಕಷ್ಟು ಜನರಿದ್ರು. ಆದರೆ ಯಾವಾಗ ಹಿಂದೂ ವಿರೋಧ ಆಂಟಿ ಇಂಡಿಯನ್ ಲಿಸ್ಟ್ನಲ್ಲಿ ಗುರುತಿಸಿಕೊಂಡವರು, ಕಾಶ್ಮೀರವನ್ನ ಮತ್ತೆ ಉಗ್ರಕೂಪ ಮಾಡೋದಕ್ಕೆ ಕಷ್ಟಪಡ್ತಾ ಇರುವವರು, ಉಗ್ರರ ರಿಲೀಸ್ಗೆ ಒತ್ತಾಯ ಮಾಡ್ತಾ ಇರುವವರು ಓಡೋಡಿ ಬಂದು ಭಾಗಿಯಾಗ್ತಾ ಇದ್ರೋ ಆಗಲೇ ವಿದ್ಯಾರ್ಥಿಗಳಿಗೆ ಸಂಶಯ ಬರೋದಕ್ಕೆ ಶುರುವಾಗಿತ್ತು. ಅದರಿಂದ ಅಂತರವನ್ನ ಕಾಯ್ದುಕೊಳ್ತಾ ಹೋಗ್ತಾರೆ. ಗಲಭೆ ನಡೆಯೋ ದಿನ ಬಂದಾಗಲಂತೂ ಅಲ್ಲಿ ವಿದ್ಯಾರ್ಥಿಗಳು ಇರಲೇ ಇಲ್ಲ, ದುಷ್ಕರ್ಮಿಗಳೇ ತುಂಬಿ ಹೋಗಿದ್ರು. ಇದರ ನೆಗೆಟಿವ್ ಎಫೆಕ್ಟ್ ಗಲಭೆ ಬಳಿಕ ಜಿಲ್ಲೆಗಳಿಗೆ ಅನುಭವ ಆಗ್ತಾ ಬಂತು. ಆದರೆ ಇನ್ನೂ ಡ್ಯಾಮೇಜಿಂಗ್ ಅನ್ನೋ ಹಾಗೆ ಪಂಜಾಬ್, ಕರ್ನಾಟಕ, ಇತರೆ ರಾಜ್ಯಗಳ ಪೇಪರ್ ಲೀಕ್ ಬಗ್ಗೆ ಮಾತಾಡಿ ಅಂದ್ರೆ ಜಿಲ್ಲೆಗಳ ಬಾಯಲ್ಲಿ ಶಬ್ದವೇ ಬರಲಿಲ್ಲ. ಒಂದು ವೇಳೆ ಅಲ್ಲೂ ಹೋರಾಟ ಮಾಡಿ ಶಿಕ್ಷಣ ಸಚಿವರ ರಾಜೀನಾಮೆ ಕೊಡಿಸಿದ್ರೆ ಕಾಂಗ್ರೆಸ್ ಅನ್ನ ಬೀಟ್ ಮಾಡೋ ಜನಪ್ರಿಯತೆ ಜಿಲ್ಲೆಗಳಿಗೆ ಬರ್ತಾ ಇತ್ತು ಅನ್ನೋದನ್ನು ಕೂಡ ಅಂದಾಜಿಸಲಾಗ್ತಾ ಇದೆ. ಏನೋ ಈ ಅಂಕಿ ಅಂಶಗಳಲ್ಲಿ ಅರ್ಥ ಆಗ್ತಾ ಇರೋ ಇನ್ನೂ ಒಂದು ವಿಷಯ ಇದೆ. ಅದೇನೆಂದ್ರೆ ಕೇವಲ ಹಿಂದೂಗಳಲ್ಲಿ 40% ಯುವಕರು ಮಾತ್ರ ಮೋದಿಗೆ ಬೆಂಬಲವನ್ನ ಕೊಡ್ತಾ ಇರೋದು. ಬಾಕಿ ಉಳಿದವರೆಲ್ಲ ಸಾಲಿಡ್ ಆಗಿ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ದಾರೆ. ಸಿಜೆಪಿಗೆ ಬೆಂಬಲ ಕೊಟ್ಟಿರೋ 13%ನಲ್ಲಿ ಹಿಂದೂಗಳೇ ಹೆಚ್ಚಿದ್ದಾರೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಇದನ್ನ ವಿಪಕ್ಷಗಳ ಗೆಲುವು ಅಂತ ಪರಿಗಣಿಸಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿಯ ತನಕ ಹಿಂದೂಗಳು ಬಿಜೆಪಿಗೆ ಗಟ್ಟಿಯಾಗಿ ನಿಂತಿರೋದ್ರಿಂದ ಹಿಂದೂಗಳನ್ನ ನಾಶ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳ್ಕೊಂಡು ಅವರನ್ನು ಸೆಳೆಯೋದು ಕಷ್ಟವಾಗಿತ್ತು. ಈ ಹೊತ್ತಲ್ಲಿ ಸಿಜೆಪಿ ಬಂದಿದ್ರಿಂದ ಹಿಂದೂಗಳು ಡೈವರ್ಟ್ ಆಗಿ ಆ ಕಡೆ ಹೋಗಿದ್ದಾರೆ. ನೇರವಾಗಿ ಸಿಕ್ಕದೇ ಇದ್ರೆ ಏನಂತೆ ಜಿರಳೆಗಳ ಮೂಲಕ ಪರೋಕ್ಷವಾಗಿ ಹಿಂದೂಗಳ ಬೆಂಬಲ ಸಿಗ್ತಾ ಇರೋದು ಮೋದಿ ಹಾಗೂ ಬಿಜೆಪಿಗೆ ಹಿನ್ನಡೆ ಅಂತ ಅನ್ನಿಸ್ಕೊಳ್ತಾ ಇದೆ. ಆದರೆ ದಿನ ಕಳೆದಂತೆ ಇದು ಯಾವ ರೀತಿ ಬೇಕಾದರೂ ತಿರುವು ಪಡೆಯುವ ಸಾಧ್ಯತೆ ಇದೆ. ಈಗ ಸಿಜೆಪಿ ಹಾಗೂ ವಿಪಕ್ಷಗಳಿಗೆ ಗರಬಡಿಸೋ ಇನ್ನೊಂದು ದೊಡ್ಡ ಬೆಳವಣಿಗೆ ಕೂಡ ನಡೆದಿರೋದನ್ನ ನೋಡ್ತಾ ಇದ್ದೀರಾ. ಅದು ಜಾರ್ಖಂಡ್ನಲ್ಲಿ ನಡೆದಿರೋ ದೊಡ್ಡ ಪ್ರತಿಭಟನೆ. ಜೆಪಿಎಸ್ಸಿ ಪರೀಕ್ಷೆಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವ ಲೆವೆಲ್ಗೆ ಅವ್ಯವಹಾರ ಅಂದ್ರೆ ಈ ವಿದ್ಯಾರ್ಥಿನಿಗೆ 300ಕ್ಕೆ 299.175 ಅಂಕ ಬಂದಿದೆಯಂತೆ. ಆದರೂ ಕೂಡ ಈಕೆಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಈ ಕಾರಣಕ್ಕೆ ಹೇಮಂತ್ ಸೊರೇನ್ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಬಿದ್ದಿದ್ದಾರೆ. ಆದ್ರೆ ಆಶ್ಚರ್ಯ ಏನಂದ್ರೆ ನೀಟ್ ಪೇಪರ್ ಲೀಕ್ ಸಂಬಂಧ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಅಮೆರಿಕದಿಂದ ಓಡೋಡಿ ಬಂದ ಹೆಜ್ಜಿರಳೆ ಅಭಿಜಿತ್ ದೀಪ್ಗೆ ನಾಪತ್ತೆ. ಪ್ರಧಾನಿ ಬಗ್ಗೆ ಸೊಂಟದ ಕೆಳಗಿನ ಪದ ಬಳಸಿ ಮಾತನಾಡೋದು ತಪ್ಪಲ್ಲ ಅಂತ ಹೇಳ್ತಾ ಇರೋ ಸೌರವ್ ದಾಸ್ ನಾಪತ್ತೆ. ಕೇಜ್ರಿವಾಲ್, ರಾಹುಲ್ ಗಾಂಧಿ ನಾಪತ್ತೆ. ಯಾಕೆ ಇವರೆಲ್ಲ ನಾಪತ್ತೆ ಅಂದ್ರೆ ಜಾರ್ಖಂಡ್ನಲ್ಲಿ ಅಧಿಕಾರದಲ್ಲಿ ಇರೋದು ಇಂಡಿ ಒಕ್ಕೂಟದ ಸರ್ಕಾರ. ಆದ್ರಿಂದ ಹೇಗ್ ತಾನೇ ಅಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡೋದು ಅಂತ ಅನ್ನಿಸದೇ ಇರುತ್ತಾ. ಇಂಥ ವಿಚಾರಗಳು ಜನರಿಗೆ ಗೊತ್ತಾದ್ರೆ ಎಷ್ಟು ದಿನಗಳ ಕಾಲ ಅವರು ಜಿರಳೆ ಪಕ್ಷದವರಿಗೆ ಬೆಂಬಲ ಕೊಡ್ತಾರೆ. ಆದ್ರಿಂದ ಹೊಸ ಪಕ್ಷ ಕಟ್ಟೋದು, ಹೊಸತನ ತರುವ ಮಾತನಾಡೋದು, ಹೊಸಬರನ್ನ ಆರಿಸಿ ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ. ಆಡೋ ಮಾತಿನಲ್ಲಿ, ಮಾಡೋ ಕೆಲಸಗಳಲ್ಲಿ ನಿಜಾಯಿತಿ ಇರಬೇಕು, ದೇಶ ಪ್ರೇಮ ಇರಬೇಕು. ಇದೆಲ್ಲವೂ ಔಟ್ ಆಫ್ ದ ಟಾಪಿಕ್ ಅಂತ ಅಂದ್ಕೊಂಡ್ರೆ ಅವರನ್ನ ಭಾರತೀಯರು ಯಾವಾಗ್ಲೂ ಔಟ್ ಮಾಡ್ತಾನೆ ಇರ್ತಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. जेपीएससी रद्द करने की मांग कर रहे हैं, जेएसएससी रद्द करने की मांग कर रहे हैं.